IPLಗೆ ಕಾಡ್ತಿದೆ ಗಾಯದ ಸಮಸ್ಯೆ. RCBಗೂ ಕಾದಿದೆ ದೊಡ್ಡ ಹೊಡೆತ. ಯಾರೆಲ್ಲ ಕೆಲವು ಆರಂಭಿಕ ಪಂದ್ಯಗಳನ್ನ ಮಿಸ್ ಮಾಡ್ಕೋತಾರೆ, ನೆಕ್ಸ್ಟ್ ಬರ್ತಾರೆ, ಇನ್ನು ಯಾರು ಕೆಲವೊಂದಿಷ್ಟು ಇಡೀ ಟೂರ್ನಮೆಂಟ್ನ ಮಿಸ್ ಮಾಡ್ಕೋತಾರೆ ಅಂತ ಈಗ ನಾವು ನೋಡೋಣ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು 18ನೇ ಆವೃತ್ತಿಯ IPL ಪಂದ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗ್ತೈತಿ. ಭರ್ಜರಿಯಾಗಿ ಎಲ್ಲ ತಂಡಗಳಾಗಿರ್ಬೋದು, ಅಭಿಮಾನಿಗಳು ಆಗಿ ಕಾದು ಕುಳಿತಿದ್ದಾರೆ ಸ್ನೇಹಿತರೆ. ಇನ್ನೂ ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ ಅಂತ ಹೇಳ್ಕೊಂಡು. ಇನ್ನು ಮೊದಲನೇ ಮ್ಯಾಚ್ ಗೊತ್ತಿರ್ಬೋದು ಮಾರ್ಚ್ 22ರಂದು ಐತಿ ಸ್ನೇಹಿತರೆ. ಅದು ನಮ್ಮ RCB ಮತ್ತು KKR ನಡುವಿನ ಪಂದ್ಯಗಳಲ್ಲಿ ಐತಿ. ಇವುಗಳಿಗೂ ಕೂಡ, ಈ ತಂಡಗಳಿಗೂ ಕೂಡ ಗಾಯದ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಸ್ನೇಹಿತರೆ. ನಾವು ನೋಡೋಣ ಯಾರ್ಯಾರಿಗೆ ಯಾವ್ಯಾವ ತಂಡಗಳಿಗೆ ಗಾಯದ ಸಮಸ್ಯೆ ಕಾಡಾಕತ್ತೈತಿ ಏನೇನು ಅಂತ ಹೇಳ್ಕೊಂಡು. ನಾವು ಮೊದಲನೇದಾಗಿ ನೋಡೋಣ ಸ್ನೇಹಿತರೆ, ನಮ್ಮ RCB ನಮ್ಮಲ್ಲಿ ಮೇನ್ ಆಗಿ ಜೋಶ್ ಹಜಲ್ವುಡ್ ಅವರು ಸ್ನೇಹಿತರೆ. ಆಸ್ಟ್ರೇಲಿಯಾದ ವೇಗಿ ಇವರು ಕೂಡ, ಇವರ ಅಪ್ಡೇಟ್ ಇನ್ನೂ ಏನೂ ಬಂದಿಲ್ಲ. ಇವರು ಆದ ನಂತರ ಜಾಕೋಬ್ ಬೆಥೆಲ್ ಅವರು ಸ್ನೇಹಿತರೆ. ಈಗೀಗ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಇವರಿಗೆ ರಿಕವರಿ ಆಗಿದ್ದಾರೆ ಅಂತ ಹೇಳ್ಕೊಂಡು ನ್ಯೂಸ್ಗಳು ಬರ್ತಾ ಇದ್ದಾವೆ. ಕಾದು ನೋಡೋಣ ಆಡ್ತಾರ ಇಲ್ಲ ಅಂತ ಹೇಳ್ಕೊಂಡು. ಜೋಶ್ ಹಜಲ್ವುಡ್ ಅವ್ರ ಬಗ್ಗೆ ಇನ್ನೂ ಏನೂ ಅಪ್ಡೇಟ್ ಇಲ್ಲ. ಇನ್ನು RCB ಆದ ನಂತರ LSG ಬಗ್ಗೆ ನೋಡೋದಾದ್ರೆ, ಆಸ್ಟ್ರೇಲಿಯಾದ ಆಲ್ರೌಂಡರ್ ಮಿಚೆಲ್ ಮಾರ್ಷ್ ಅವರು ಸ್ನೇಹಿತರೆ. ಇವರು ಕೂಡ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಬಟ್ ಇವರು ಅಪ್ಡೇಟ್ ಏನಿಲ್ಲ, ಆಡ್ತಾರೋ ಇಲ್ಲ ಅಂತ ಹೇಳ್ಕೊಂಡು. ಇದು ಆದ ನಂತರ ಮಯಾಂಕ್ ಯಾದವ್ ಅವರು ಸ್ನೇಹಿತರೆ. ಅವರು ಕೂಡ ಗಾಯದಿಂದ ಇದೀಗ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಏನೂ ಅಪ್ಡೇಟ್ ಬಂದಿಲ್ಲ ಅವರು. ಇದು ಆದ ನಂತರ ಮುಂಬೈ ಇಂಡಿಯನ್ಸ್ ತಂಡದ ಸೌತ್ ಆಫ್ರಿಕಾದ ಲಿಜಾದ್ ವಿಲಿಯಮ್ಸ್ ಅವರು ಸ್ನೇಹಿತರೆ. ಇವರು ಕೂಡ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಬಟ್ ಇವರು ಇಡೀ ಟೂರ್ನಮೆಂಟ್ನ ಆಡೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಕಾದು ನೋಡೋಣ ಏನು ಅಪ್ಡೇಟ್ ಬರ್ತಾವೆ ಅಂತ ಹೇಳ್ಕೊಂಡು. ಇದು ಆದ ನಂತರ ಅದೇ MI ತಂಡದಲ್ಲಿ ಅಫ್ಘಾನಿಸ್ತಾನದ ಅಲ್ಲಾಹ ಗಜ್ಪರ್ ಇವರು ಕೂಡ ಗಾಯದ ಸಮಸ್ಯೆಯಿಂದ ಬಳಲ್ತಾರೆ ಸ್ನೇಹಿತರೆ. ಬಟ್ ಅವರ ಬದಲಿಗೆ ಬೇರೆದವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತೊಗೊಂಡಾರ ಅವರು. ಯಾರಪ್ಪ ಅಂದ್ರೆ ಮುಜೀಬ್ ಉರ್ ರೆಹಮಾನ್ ಅವರು ಸ್ನೇಹಿತರೆ. ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತೆಗೆದುಕೊಂಡಾರ. ಇನ್ನು ಗುಜರಾತ್ ಟೈಟನ್ಸ್ ಬಗ್ಗೆ ನೋಡೋದಾದ್ರೆ, ಸೌತ್ ಆಫ್ರಿಕಾದ ಜೆರಾಲ್ಡ್ ಕೊಟ್ಟೆ ಅವರು ಸ್ನೇಹಿತರೆ. ಇವರು ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇವರು ಅಪ್ಡೇಟ್ ಇನ್ನೂ ಏನೂ ಇಲ್ಲ. ಇನ್ನು ಅದಾದ ನಂತರ ಮಾಜಿಗೇನು ಗೆದ್ದಿದ್ರಲ್ಲ ಅವರು KKR ತಂಡದವರು, ಅವ್ರಿಗೂ ಕೂಡ ಗಾಯದ ಸಮಸ್ಯೆ ಬಳಲಾಕತ್ತೈತಿ. ಏನಪ್ಪ ಅಂದ್ರೆ ಯಾರಂದ್ರೆ ಅಂಡ್ರಿಕ್ ನಾರ್ಕಿಯಾ ಅವರು ಸ್ನೇಹಿತರೆ. ಇವರು ಗಾಯದ ಸಮಸ್ಯೆಯಿಂದ ಬಳಲ್ತಾರೆ. ಇನ್ನೂ ಅಪ್ಡೇಟ್ ಏನೂ ಇಲ್ಲ. ಈ ಪ್ಲೇಯರ್ಗಳು ಏನಾದ್ರು ನೋಡು, ಈ ಪ್ಲೇಯರ್ನ ತೊಗೊಂಡಂತಹ ತಂಡಗಳು ಇದೀಗ ಸಂಕಷ್ಟವನ್ನು ಪಡಾಕತ್ತಾವೆ. ಯಾಕಪ್ಪ ಅಂದ್ರೆ ಇವ್ರು ಗಾಯದ ಸಮಸ್ಯೆ ಆಗೈತಿ. ಇವರು ಕೆಲವೊಂದಿಷ್ಟು ಆರಂಭಿಕ ಪಂದ್ಯಗಳನ್ನು ಮಿಸ್ ಮಾಡ್ಕೋಬೋದು. ಇನ್ನೂ ಕೆಲವರು ಇಡೀ ಟೂರ್ನಮೆಂಟ್ನ ಮಾಡ್ಕೊಳ್ಳುವಂಥ ಸಾಧ್ಯತೆಗಳದ ಸ್ನೇಹಿತರೆ. ಕಾದು ನೋಡಬೇಕಾಗೈತಿ. ಇನ್ನೂ ಅಪ್ಡೇಟ್ಗಳು ಏನಿಲ್ಲ. ಬಟ್ ಸದ್ಯದಲ್ಲೇ ಇದೇ ತಿಂಗಳಲ್ಲೇ IPL ಹಬ್ಬ ಸ್ಟಾರ್ಟ್ ಆಗುತ್ತೆ. ಬಟ್ ಫ್ರಾಂಚೈಸಿಗಳಿಗೆ ಒಂದು ದೊಡ್ಡ ತಲೆನೋವನೇ ಶುರು ಆಗಿಬಿಟ್ಟೈತಿ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ.